Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 95 verse 7. He is our God. We are the people He cares for, the flock for which He provides. ಕೀರ್ತನೆಗಳು 95 7ನೇ ವಚನ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಮ್ಮ ದೇವರು. ಹೌದು, ಕರ್ತಾದಿ ಕರ್ತನು, ದೇವಾದಿ ದೇವನು, ಸೇನಾಧೀಶ್ವರನಾದ ಪ್ರಭುವು, ಸೃಷ್ಟಿಕರ್ತನಾದ ಯೆಹೋವನು ನಮ್ಮ ದೇವರಾಗಿದ್ದಾರೆ. ಮತ್ತು ಮುಂದುವರಿಸಿ ಹೇಳುತ್ತದೆ, ನಾವು ಆತನು ಪಾಲಿಸುವ ಪ್ರಜೆಯಾಗಿದ್ದೇವೆ. ಹೌದು, ನಾವು ಆತನ ಪ್ರಜೆಯಾಗಿದ್ದೇವೆ. ಎಂಥ ಪ್ರಜೆ? ಆತನು ಪಾಲಿಸುವಂತಹ, ಆತನು ನೋಡಿಕೊಳ್ಳುವಂತಹ ಪ್ರಜೆಗಳು ನಾವಾಗಿದ್ದೇವೆ. ಅಂದರೆ ನಮ್ಮ ಬಗ್ಗೆ ಆತನು ಕಾಳಜಿ ವಹಿಸುವ, ಆತನು ನಮ್ಮ ಸುಖ ದುಃಖಗಳನ್ನು ನೋಡಿಕೊಳ್ಳುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಾಗೆಯೇ ಮುಂದುವರೆದು ನಾವು ನೋಡುತ್ತೇವೆ, ಆತನ ಕೈ ಕೆಳಗಿರುವ ಹಿಂಡು ನಾವಾಗಿದ್ದೇವೆ ಎಂಬುದಾಗಿ. ಹೌದು, ನಾವು ಕುರಿಗಳಾಗಿದ್ದೇವೆ. ಆತನು ಪರಮ ಕುಂಬಾರನಾಗಿದ್ದಾನೆ. ಆತನ ಕೈ ಕೆಳಗಿರ್ತಕ್ಕಂಥ ಹಿಂಡು, ಆತನ ಕೈ ಕೆಳಗಿರ್ತಕ್ಕಂಥ ಕುರಿಮರಿಗಳು ನಾವಾಗಿದ್ದೇವೆ ಎನ್ನುವಂತಹ ಮಾತನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಇಲ್ಲಿ ಆ ಹಿಂಡು ಅಂದರೆ ಆ ಕುರಿಗಳು ಕುರುಬನಿಗೆ ವಿಧೇಯವಾಗುತ್ತವೆ, ಕುರುಬನ ಮಾತನ್ನು ಕೇಳುತ್ತವೆ. ಇಲ್ಲಿ ಆತನು ಪಾಲಿಸುವ ಹಿಂಡು ಅಂದರೆ ಆತನ ಸ್ವರವನ್ನು ಕೇಳಿಸಿಕೊಳ್ಳುವಂತಹ ಹಿಂಡು, ಆತನು ಪಾಲಿಸುವಂತಹ ಹಿಂಡು, ಆತನು ನೋಡಿಕೊಳ್ಳುವಂತಹ ಹಿಂಡು ನಾವಾಗಿದ್ದೇವೆ. ಇಲ್ಲಿ ಯೆಹೋವ ದೇವರು ನಮಗೆ ಕುರುಬನಾಗಿದ್ದಾನೆ. ಆದುದರಿಂದ ಯಾವ ಕೊರತೆಯೂ ಕೂಡ ನಮ್ಮ ಜೀವಿತದಲ್ಲಿ ಬರುವುದಿಲ್ಲ ಪ್ರಿಯರೇ. ಆದುದರಿಂದ ಇಲ್ಲಿ ನಾವು ಈ ಮಾತನ್ನು ಗಮನಿಸೋಣ, ಆತನ ಕೈ ಕೆಳಗಿರುವ ಹಿಂಡು ಎಂಬುದಾಗಿ. ಅಂದರೆ ನಾವು ಆತನ ಕೈ ಕೆಳಗೆ ಬಂದು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಇಲ್ಲಿ ಒಂದು ದೃಶ್ಯವನ್ನು ನಮ್ಮ ಕಣ್ಣಿನ ಮುಂದೆ ತಂದುಕೊಳ್ಳೋಣ. ಸುಂದರವಾದ ಹುಲ್ಲುಗಾವಲಿದೆ. ಆ ಹುಲ್ಲುಗಾವಲಿನಲ್ಲಿ ಕುರುಬನಾಗಿ ದಾವೀದನಿದ್ದಾನೆ. ಆ ದಾವೀದನು ತನ್ನ ಕುರಿಗಳನ್ನು ಪ್ರೀತಿಯಿಂದ ಮೇಯಿಸ್ತಾ ಇದ್ದಾನೆ. ಈ ದೃಶ್ಯವನ್ನು ನಾವು ಜ್ಞಾಪಿಸಿಕೊಳ್ಳೋಣ. 23ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ. ಇಲ್ಲಿ ದಾವೀದನು ಕುರುಬನಾಗಿದ್ದುಕೊಂಡು ತನ್ನ ಕುರಿಗಳನ್ನು ಪ್ರೀತಿಯಿಂದ ಮೇಯಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ದಿನನಿತ್ಯದ ಜೀವಿತದಲ್ಲಿಯೂ ಕೂಡ ಕುರುಬನಾಗಿದ್ದುಕೊಂಡು ದೇವರು ಪ್ರೀತಿಯಿಂದ ನಮ್ಮನ್ನು ಸಲಹುತ್ತಾ ಇದ್ದಾರೆ, ನಮ್ಮನ್ನು ನೋಡಿಕೊಳ್ಳುತ್ತಾ ಇದ್ದಾರೆ. ಈ ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ಜ್ಞಾಪಿಸಿಕೊಳ್ಳೋಣ, ನಮ್ಮ ಕಣ್ಣು ಮುಂದೆ ತಂದುಕೊಳ್ಳೋಣ. ಹೌದು, ನಮ್ಮ ದೇವರು ನನಗೆ ಕುರುಬನಾಗಿದ್ದಾನೆ, ನನ್ನನ್ನು ನಡೆಸುತ್ತಾನೆ ಎನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಬರುವುದಾದರೆ ನೀವು ನಿರ್ಭಯವಾಗಿ ಕರ್ತನ ಕೈ ಕೆಳಗಿರುವ ಹಿಂಡಾಗಿರುತ್ತೀರಿ. ಕರ್ತನು ನಿಮ್ಮನ್ನು ಸಲಹುತ್ತಾನೆ, ಕರ್ತನು ನಿಮ್ಮನ್ನು ಸಾಕುತ್ತಾನೆ. ಆಗ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ಕೂಡ ಇರುವುದಿಲ್ಲ. ಆದರೆ ಅನೇಕರು ನಾವು ಕರ್ತನ ಕೈ ಕೆಳಗಿರುವ ಹಿಂಡಾಗಿದ್ದೇವೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ಅವರು ತಮ್ಮ ಮನ ಬಂದಂತೆ ಜೀವಿಸುತ್ತಾರೆ. ಒಂದು ವೇಳೆ ಈ ಕುರಿಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ, ಕುರುಬನು ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾನೆ ಎಂದು ತಿಳಿದಾಗಿಯೂ ಕೂಡ ಆ ಕುರಿಗಳು ಆ ಕುರುಬನನ್ನು ಬಿಟ್ಟು, ಆ ಹಿಂಡನ್ನು ಬಿಟ್ಟು ತನ್ನ ಮನ ಬಂದಂತೆ, ತನ್ನ ಇಷ್ಟದ ಕಡೆಗೆ, ತನ್ನ ಇಚ್ಛೆಯ ಮೇರೆಗೆ ಬೇರೆ ಕಡೆಗೆ ಅದು ಸಾಗಿತ್ತು ಅನ್ನೋದಾದರೆ ಅದರ ಜೀವಿತದಲ್ಲಿ ಆಪತ್ತು ಬರುತ್ತದೆ. ಹಾಗೆಯೇ ನಾವು ಕೂಡ ನಮ್ಮ ಜೀವಿತದಲ್ಲಿ ಕರ್ತನು ನಮಗೆ ಕುರುಬನಾಗಿದ್ದಾನೆ ಎಂಬುದಾಗಿ ಬರೇ ಬಾಯಿ ಮಾತಿನಿಂದ ಹೇಳಿ ಆ ಕರ್ತನಾದ ಕುರುಬನ ಕೈ ಕೆಳಗಿರುವ ಹಿಂಡಾಗಿರದೆ ನಮ್ಮ ಮನ ಬಂದಂತೆ, ನಮ್ಮ ಇಚ್ಛೆಗೆ ಅನುಸಾರವಾಗಿ, ನಮ್ಮ ಇಷ್ಟದ ಸ್ಥಳಗಳಿಗೆ ಹೋಗಿ ನಮಗೆ ಬೇಕಾದಂಥ ಕಾರ್ಯಗಳನ್ನು ನಾವು ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ಆಪತ್ತು ಖಂಡಿತವಾಗಿಯೂ ಬರ್ತದೆ. ಸೈತಾನನು ನಮಗಾಗಿ ಬಲೆಯನ್ನು ಬೀಸುತ್ತಾನೆ, ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ಆ ಸೈತಾನನ ಬಲೆಗೆ ಸಿಕ್ಕಿಕೊಳ್ಳಬೇಕಾಗ್ತದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ದೇವರ ಚಿತ್ತವನ್ನು ತಿಳಿದುಕೊಳ್ಳಿರಿ. ದೇವರು ಈ ಹೊತ್ತು ನಿನಗೆ ಕುರುಬನಾಗಿದ್ದಾನೆ. ನೀನು ಆತನು ಪಾಲಿಸುವ ಪ್ರಜೆಯಾಗಿದ್ದಿ, ನೀನು ಆತನ ಕೈ ಕೆಳಗಿರುವ ಹಿಂಡಾಗಿದ್ದಿ. ಈ ವಾಕ್ಯವನ್ನು ಗ್ರಹಿಸಿಕೋ.
ನಿನ್ನನ್ನು ನೀನು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಆತನ ಬಳಿಗೆ ಬಾ. ಒಂದು ಕಾಲ ಇದೆ, ಖಂಡಿತವಾಗಿಯೂ ದೇವರು ನಿನ್ನನ್ನು ಮೇಲೆತ್ತುತ್ತಾನೆ. ದೇವ ಸಮ್ಮುಖದಲ್ಲಿ ನೀನು ತಾಳ್ಮೆಯಿಂದ ಕಾದಿರು. ನಿನ್ನನ್ನು ನೀನು ತಗ್ಗಿಸಿಕೋ. ತಕ್ಕ ಕಾಲದಲ್ಲಿ ಆತನು ನಿನ್ನನ್ನು ಮೇಲಕ್ಕೆ ತರುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಇವತ್ತು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನೀನು ನಮ್ಮ ದೇವರಾಗಿದ್ದಿ ಎನ್ನುವಂಥದ್ದನ್ನು ಕಲಿಸಿಕೊಟ್ಟಿದೆಯಪ್ಪ. ಸ್ತೋತ್ರ. ನೀನು ನಮ್ಮನ್ನು ಪಾಲಿಸುತ್ತಿದ್ದೇವ್ರೆ. ನಮ್ಮನ್ನು ನಿನ್ನ ಪ್ರಜೆಯನ್ನಾಗಿ ಮಾಡಿಕೊಂಡಿದ್ದೇವ. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದೆಯಪ್ಪ. ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೇವ್ರೆ. ಅದಕ್ಕಾಗಿ ಸ್ತೋತ್ರ ತಂದೆ. ನಾವು ನಿನ್ನ ಕೈ ಕೆಳಗಿರುವ ಹಿಂಡು ಎನ್ನುವಂಥ ಮಾತನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದಪ್ಪ ಸ್ವಾಮಿ, ನಾವೆಲ್ಲರೂ ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಬಳಿಗೆ ಬರುತ್ತೇವೆ. ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುತ್ತೇವೆ. ನಿಮ್ಮ ಹಿಂಡಿನಲ್ಲಿಯೇ ಜೀವಿಸುತ್ತೇವೆ. ನಿನ್ನ ಚಿತ್ತದ ಮೇರೆಗೆ ನಾವು ಜೀವಿಸುತ್ತೇವೆ. ನಮ್ಮೆಲ್ಲರಿಗೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ತಕ್ಕ ಕಾಲದಲ್ಲಿ ಇವರೆಲ್ಲರನ್ನ ಉನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.